ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು BGL ಸ್ವಾಮಿ ಇವರು ಬರೆದಂತಹ ಆನೆ ಹಳ್ಳದಲ್ಲಿ ಹುಡುಗಿಯರು ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ನೀವೆಲ್ಲ ಈ ಹೆಸರನ್ನು ಕೇಳಿದ್ದಿರ್ಬೋದು. DVG ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಬರಹವನ್ನು ಬರೆದಂತಹ DVG ಇವರ ಮಗ BGL ಸ್ವಾಮಿ. ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಅಂತ ಪೂರ್ಣ ಹೆಸರು. ಇವರು ಕರ್ನಾಟಕದ ಪ್ರತಿಭಾವಂತ ಸಸ್ಯಶಾಸ್ತ್ರಜ್ಞರಲ್ಲಿ ಒಬ್ಬರಾಗಿದ್ದಾರೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಸಸ್ಯಶಾಸ್ತ್ರ ಅಧ್ಯಯನ ನಡೆಸಿ USA ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಸಸ್ಯವಿಜ್ಞಾನಿ ಇರ್ವಿಂಗ್ ಬ್ರೈಲಿಯ ಶಿಷ್ಯರಾಗಿ ಸಂಶೋಧನೆಯನ್ನು ನಡೆಸಿದರು. ಅನಂತರ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸಸ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿಭಾಯಿಸಿದವರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಗೌರವ ಪ್ರಾಧ್ಯಾಪಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ಅಮೇರಿಕಾದಲ್ಲಿ ನಾನು, ಹಸಿರು ಹೊನ್ನು, ಫಲಶ್ರುತಿ, ಶಾಸನಗಳಲ್ಲಿ ಗಿಡ ಮರಗಳು, ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕಾ, ಬೃಹದಾರಣ್ಯಕ, ಸೌಗಂಧಿಕಾಪಹರಣ, ತಮಿಳು ತಲೆಗಳ ನಡುವೆ, ಕಾಲೇಜು ರಂಗ, ಪ್ರಾಧ್ಯಾಪಕರ ಪೀಠದಲ್ಲಿ, ಪಂಚಕಲಶ ಗೋಪುರ, ಸಾಕ್ಷಾತ್ಕಾರದ ಹಾದಿಯಲ್ಲಿ, ಹೀಗೆ ಅನೇಕ ಕೃತಿಗಳನ್ನು ರಚಿಸಿರುವಂತಹ BGL ಸ್ವಾಮಿ ಬರೆದಂತಹ ಆನೆ ಹಳ್ಳದಲ್ಲಿ ಹುಡುಗಿಯರು ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. 8 ಅಂಕದ ಪ್ರಶ್ನೆಯನ್ನು ಮೊದಲು ನಾವು ನೋಡೋಣ. 8 ಅಂಕದ ಪ್ರಶ್ನೆ. ಮೊದಲ ಪ್ರಶ್ನೆ ನೋಡಿ. ಆನೆ ಹಳ್ಳದಲ್ಲಿದ್ದ ಹುಡುಗಿಯರನ್ನು ಪತ್ತೆ ಮಾಡಿದ ರೀತಿ ಯಾವುದು? ಉತ್ತರ ಸರಿಯಾಗಿ ಕೇಳಿಸಿಕೊಳ್ಳಿ ವಿದ್ಯಾರ್ಥಿಗಳೇ. ನಾನು ಉಡುಪಿಯಿಂದ ವಾಸಂತಿ ಅಂಬಲಪಾಡಿ ಅಂತ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ನಿಮ್ಮ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ ಒಂದು ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಸರಿ, ಮೊದಲ ಪ್ರಶ್ನೆ. ಆನೆ ಹಳ್ಳದಲ್ಲಿದ್ದ ಹುಡುಗಿಯರನ್ನು ಪತ್ತೆ ಮಾಡಿದ ರೀತಿ ಯಾವುದು? ಉತ್ತರ ನೋಡಿ. BGL ಸ್ವಾಮಿಯವರು ತಮ್ಮ ಸಸ್ಯಶಾಸ್ತ್ರದ ವಿದ್ಯಾರ್ಥಿನಿಯರನ್ನು ಜೊತೆಯಲ್ಲಿ ರೇಂಜರ್, ಫಾರೆಸ್ಟರ್ ಮೊದಲಾದವರ ಜೊತೆಗೆ ಸಸ್ಯ ಸಂಗ್ರಹಣೆಗಾಗಿ ಕಾಡಿಗೆ ಹೋಗುತ್ತಾರೆ. ಅವರೆಲ್ಲರೂ ಕೂಡ ಮುಂದೆ ಮುಂದೆ ಹೋಗ್ತಾ ಇದ್ದ ಹಾಗೆ ರೇಂಜರ್ ತಟಕ್ಕನೆ ನಿಂತು ಆ ಕಡೆ ಈ ಕಡೆ ನೋಡಲಾರಂಭಿಸ್ತಾನೆ. ದಾರಿ ಗೊತ್ತು ಮಾಡುವುದು ಸ್ವಲ್ಪ ಕಷ್ಟವಿತ್ತು. ಅಂದರೆ ಆ ದಾರಿಯಲ್ಲಿ ಹೋಗ್ತಾ ಇದ್ದ ಹಾಗೆ ಒಮ್ಮೆಲೆ ಯಾವ ದಾರಿಗೆ ಹೋಗುವುದು ಅಂತ ಗೊತ್ತಾಗಲಿಲ್ಲ ಅವರಿಗೆಲ್ಲ. ಸ್ವಲ್ಪ ದೂರ ಹೋದರೆ ದಾರಿ ಮೂರಾಗಿ ಕವಲೊಡೆದಿತ್ತು. ಅವುಗಳಲ್ಲಿ ಒಂದರಲ್ಲಿ ಮಾತ್ರ ಇವರು ಮುಂದುವರಿಯಬಹುದಿತ್ತು. ಉಳಿದ ಎರಡೂ ದಾರಿ ಆನೆ ಹಿಂಡಿನ ವಾಸಸ್ಥಾನವನ್ನು ಸೇರ್ತಾ ಇತ್ತಂತೆ. ಎಲ್ಲರೂ ಅರಣ್ಯಾಧಿಕಾರಿಯ ಹಿಂದೆಯೇ ಅರ್ಧ ಮೈಲು ನಡೆದರು. ರೇಂಜರ್ ಮತ್ತೆ ದಾರಿ ಹುಡುಕಲು ನಿಲ್ತಾರೆ. ಅಲ್ಲಿ ವಿದ್ಯಾರ್ಥಿಗಳನ್ನು ವರದರಾಜ ಎಣಿಕೆ ಮಾಡಿ ನೋಡ್ತಾನೆ. ಬಂದಂತಹ ವಿದ್ಯಾರ್ಥಿಗಳನ್ನೆಲ್ಲ ಅವನು ಎಣಿಸ್ತಾನಂತೆ, ಲೆಕ್ಕ ಮಾಡ್ತಾನೆ. ಆಗ ಜಾನಕಿ, ಕಲ್ಪಕಂ, ಶ್ಯಾಮಲ, ರಾಧಿಕಾ, ವನಜ ಈ ಹೆಸರಿನ 5 ಹುಡುಗಿಯರು ಮಾಯವಾಗಿದ್ದರು. ಅಂದರೆ ಆ ಗುಂಪಲ್ಲಿ ಅವರು ಇರಲಿಲ್ಲ. ಎಲ್ಲರೂ ಕೂಡ ಸ್ವಲ್ಪ ಅತ್ತಿತ್ತ ಹುಡುಕಿದ್ರೂ ಕೂಡ ಆ ಹುಡುಗಿಯರು ಪತ್ತೆಯಾಗಲೇ ಇಲ್ಲ. ಅಂದಿನ ಪ್ರವಾಸವನ್ನು ಅಲ್ಲಿಗೆ ಮುಕ್ತಾಯ ಮಾಡಿ 3 ದಾರಿ ಸೇರುವ ಕಡೆಗೆ ತಿರುಗಿ ಬರ್ತಾರೆ. ಆನೆ ನಿವಾಸವನ್ನು ಸೂಚಿಸುವಂಥ ದಾರಿಯಲ್ಲಿ 2 ಗುಂಪುಗಳಾಗಿ ಹುಡುಕಿ ನೋಡುವುದು ಎಂದು ಅವರೆಲ್ಲ ತೀರ್ಮಾನಿಸ್ತಾರೆ. ಸ್ವಾಮಿಯವರು, ಗೋವಿಂದ, ರೇಂಜರ್, ವರದರಾಜ, ತಂಗವೇಲು, ಒಬ್ಬ ಅಟೆಂಡರ್. ಈ ಮೊದಲ ಗುಂಪು ಎಡಪಕ್ಕದ ಹಾದಿಯಲ್ಲಿ ನಡೆಯುತ್ತಾರೆ. ಫಾರೆಸ್ಟರ್, ಇನ್ನೊಬ್ಬ ರೇಂಜರ್, ರಾಮಮೂರ್ತಿ. ಈ ಎರಡನೆಯ ಗುಂಪು ಬಲಪಕ್ಕದ ಹಾದಿಯಲ್ಲಿ ಹೋಗುತ್ತಾರೆ. ಸುಸ್ತು ಬಿದ್ದ ಉಳಿದವರು, ಅಂದರೆ ಉಳಿದವರು ಯಾರೆಲ್ಲ ಇದ್ದಾರೆ ಅದರಲ್ಲಿ ಉಳಿದವರು, ಮೂರನೆಯ ಗುಂಪು ಸುಂದರಂ ಜೊತೆ ಅಲ್ಲೇ ಕಾಯುತ್ತಿರಬೇಕಾದವರು. 2 ಗುಂಪು ಆ ಕಡೆ ಈ ಕಡೆ ಹೋಗ್ತಾರೆ. ಒಂದು ಗುಂಪು ಅವರು ಆ 3 ದಾರಿಗಳು ಸೇರ್ತವೆ ನೋಡಿ, ಅಲ್ಲೇ ಅವರು ಕಾಯ್ತಾರೆ. ಒಂದರ್ಧ ಫರ್ಲಾಂಗ್ ಹೇಗೋ ದಾರಿ ಮಾಡಿಕೊಂಡು ಹೋಗುವಷ್ಟರಲ್ಲಿ ಎಲ್ಲೋ ಒಳಗಡೆ ಹೆಲ್ಪ್ ಹೆಲ್ಪ್ ಎಂಬ ಧ್ವನಿಯೊಂದು ಕೇಳಿದಂತಾಯಿತು. ಧ್ವನಿ ಬಂದ ದಿಕ್ಕಿನತ್ತ ಸ್ವಲ್ಪ ದೂರ ಹೋಗಿ ನೋಡಿದರೆ ಆನೆಯನ್ನು ಹಿಡಿಯಲೆಂದು ಮಾಡಿದ್ದ ಆನೆ ಹಳ್ಳದಲ್ಲಿ
ಆ ನಾಪತ್ತೆಯಾಗಿದ್ದಂಥ 5 ಕನ್ಯೆಯರು ಬಿದ್ದಿದ್ದಾರೆ. 12 ಅಡಿ ಆಳ 10 ಅಡಿ ಅಗಲದ ಆ ಆನೆ ಹಳ್ಳದ ತಳದಲ್ಲಿ ಹಾಕಿದ್ದ ಒಣ ಹುಲ್ಲಿನಲ್ಲಿ ಆ 5 ಕನ್ಯೆಯರು ಕೂಡ ಹುಗಿದು ಹೋಗಿರ್ತಾರೆ. ಇದು ಆನೆ ಹಳ್ಳದಲ್ಲಿದ್ದ ಆ ಹುಡುಗಿಯರನ್ನು ಪತ್ತೆ ಮಾಡಿದ ರೀತಿ. ಇನ್ನು 2ನೇ ಪ್ರಶ್ನೆ ನೋಡಿ, 8 ಅಂಕದ ಪ್ರಶ್ನೆ. ಇಲ್ಲಿ 2 ಪ್ರಶ್ನೆಗಳಿವೆ. ಆ 2 ಪ್ರಶ್ನೆಗಳಿಗೆ ಯಾವ ಪ್ರಶ್ನೆ ಬಂದರೂ ಕೂಡ ಒಂದೇ ಉತ್ತರವನ್ನು ಬರೆಯಿರಿ. ಮೊದಲ ಪ್ರಶ್ನೆ ನೋಡಿ, ಆನೆ ಹಳ್ಳದಲ್ಲಿದ್ದ ಹುಡುಗಿಯರನ್ನು ಹೊರಗೆ ತಂದ ವಿಧಾನದ ಸ್ವಾರಸ್ಯ ಚಿತ್ರಿಸಿರಿ. ಅಥವಾ 3ನೇ ಪ್ರಶ್ನೆ, ಹಳ್ಳದಿಂದ ಹೊರಬಂದ ಮೇಲೆ ತಂಡದ ವರ್ತನೆಯಲ್ಲಿ ಉಂಟಾದ ಬದಲಾವಣೆಗಳು ಯಾವುವು? ಉತ್ತರ ನೋಡಿ, ಬೇಜಿಯಲ್ ಸ್ವಾಮಿಯವರು ಫಾರೆಸ್ಟರ್ ರೇಂಜರ್ ಅವರನ್ನು ಕರೆದು 2 ದೊಡ್ಡ ಬಿದಿರುಗಳನ್ನು ಕಡಿದು ತರಲು ಹೇಳುತ್ತಾರೆ. ಬಿದಿರ ಮೇಳೆ ಪಕ್ಕದಲ್ಲಿಯೇ ಇತ್ತು. 2 ಗಳುಗಳಿಗೆ ಅಡ್ಡಪಟ್ಟಿಯನ್ನು ಕಟ್ಟಿ ಏಣಿಯಂತೆ ಮಾಡಿ ಹಳ್ಳದೊಳಗೆ ಇಳಿಬಿಟ್ಟಾಗ ಮೇಲಿನ ಮೆಟ್ಟಿಲಿಗೂ ನೆಲದ ಸಮಕ್ಕೂ 2 ಅಡಿಗಳ ಅಂತರ ಬಿಟ್ಟಿತ್ತು. ಈಗಾಗಲೇ ಹೊತ್ತಾಗಿದ್ದರಿಂದ ನೆಲ ಸಮವನ್ನು ಮುಟ್ಟುವ ಇನ್ನೊಂದು ಏಣಿಯನ್ನು ತಯಾರಿಸುವುದು ಬೇಡವೆಂದು ಹುಡುಗಿಯರು ಏಣಿಯ ಕೊನೆಯ ಮೆಟ್ಟಿಲನ್ನು ಹತ್ತಿ ನಿಲ್ಲುವುದೆಂದು, ದಡದ ಮೇಲೆ ಯಾರಾದರೂ ನಿಂತುಕೊಂಡು ಕೈಕೊಟ್ಟು ಅವರನ್ನು ನೆಲದ ಮೇಲಕ್ಕೆ ಸೆಳೆದುಕೊಳ್ಳುವುದೆಂದು ತೀರ್ಮಾನಿಸ್ತಾರೆ. ಮೊದಲು ಹತ್ತಿದವಳು ಶ್ಯಾಮಲ ಹತ್ಕೊಂಡು ಬರ್ತಾಳೆ ಆ ಏಣಿಯಲ್ಲಿ. ಅವಳು ಕೊನೆಯ ಮೆಟ್ಟಿಲಿಗೆ ಬಂದಾಗ ಸ್ವಾಮಿಯವರು ತಾವೇ ಕೈ ಚಾಚುತ್ತಾರೆ. ಅವಳನ್ನು ಹಿಡಿದುಕೊಳ್ಳಲೆಂದು ಕೈ ಚಾಚುತ್ತಾರೆ. ಆದರೆ ಅವಳು ಅಲ್ಲೇ ನಾಚಿಕೊಂಡು ನಿಲ್ಲುತ್ತಾಳೆ, ಬರುವುದಿಲ್ಲ. ಹೋಗಲಿ, ತಾವು ಬೇಡವೆಂದು ಹಿಂದೆ ಸರಿದರು ಸ್ವಾಮಿ. ಗೋವಿಂದ ಅವರು ಕೂಡ ಕೈ ಚಾಚುತ್ತಾರೆ. ಅವಳ ನಾಚಿಕೆ ಇನ್ನಷ್ಟು ಜಾಸ್ತಿಯಾಗುತ್ತದೆ. ಸ್ವಾಮಿಯವರು ವರದರಾಜನಿಗೆ ಹೇಳುತ್ತಾರೆ. ವರದರಾಜ ಕೈ ಚಾಚಿದ್ದಕ್ಕೆ ಶ್ಯಾಮಲ ಸೊಟ್ಟ ಮೋರೆ ಹಾಕಿಕೊಂಡು ಸಿಡುಗುಡುತ್ತಾಳೆ. ಒಳಗಿನಿಂದ ಇತರರು ಇವಳ ನಿಲುವನ್ನೇ ಸಮರ್ಥಿಸುತ್ತಾರೆ. ಸ್ವಾಮಿಯವರಿಗಂತೂ ಕೋಪ ಉಕ್ಕಿ ಬರುತ್ತದೆ. ಆ ಹುಡುಗಿಯರ ಪಾತಿವೃತ್ಯ ಧರ್ಮ ರೀತಿಯನ್ನು ಕಂಡು ಹಲ್ಲು ಕಚ್ಚಿಕೊಂಡು ತಮ್ಮೊಂದಿಗೆ ಇದ್ದ ಹುಡುಗಿಯರಿಬ್ಬರನ್ನು ಅವರು ಕಳಿಸ್ತಾರೆ. ಆ ಹುಡುಗಿಯರು ತಮ್ಮ ಕೈಯನ್ನು ಚಾಚಿ ಶ್ಯಾಮಲಾಳನ್ನು ಹಿಡಿದುಕೊಳ್ಳುತ್ತಾರೆ. ಶ್ಯಾಮಲ ನೆಲದ ಮೇಲೆ ಹೆಜ್ಜೆ ಇಡುವುದಕ್ಕೆ ಬದಲಾಗಿ ಇವರಿಬ್ಬರೂ ಒಳಗೆ ಬೀಳುವ ಸ್ಥಿತಿ ಏರ್ಪಟ್ಟಿತ್ತು. ರೇಂಜರ್ 2 ಹೆಜ್ಜೆ ಮುಂದೆ ಧಾವಿಸಿ ಒಳಬೀಳಲಿದ್ದ ಆ 2 ಹುಡುಗಿಯರ ರಟ್ಟೆಗಳನ್ನು ಬಲವಾಗಿ ಹಿಡಿದು ಹಿಂದಕ್ಕೆ ಸೆಳೆದದ್ದರಿಂದ ಇನ್ನೊಂದು ಅನಾಹುತ ತಪ್ಪಿತು. ಸ್ವಾಮೀಜಿಯವರು ತಾವು ಸೋತೆವೆಂದು ಒಪ್ಪಿಕೊಂಡರೂ ಜವಾಬ್ದಾರಿ ತಮ್ಮದಾಗಿದ್ದರಿಂದ ಉಳಿದ ಹುಡುಗಿಯರನ್ನು ಆನೆ ಹಳ್ಳದಲ್ಲೇ ಬಿಟ್ಟು ಹೋಗುವುದು ಕೂಡ ಸಾಧ್ಯವಿರಲಿಲ್ಲ. ಹಾಗೆ ಮಾಡುವುದಕ್ಕೆ ಸ್ವಾಮಿಯವರಿಗೆ ಧೈರ್ಯವೂ ಇಲ್ಲ. ಆ ಹುಡುಗಿಯರಿಗೆ ಹಸ್ತಸ್ಪರ್ಶ ಮೈಲಿಗೆಯಾಗುವುದಾಗಿದ್ದ ಪಕ್ಷಕ್ಕೆ ಬಿದಿರಿನಲ್ಲಿಯೇ 3 ಅಡಿಗಳ ಕೋಲೊಂದನ್ನು ಹಿಡಿದುಕೊಂಡು ಅದರ ಒಂದು ತುದಿಯನ್ನು ಬಲವಾಗಿ ಹಿಡಿದುಕೊಂಡು ಇನ್ನೊಂದು ತುದಿಯನ್ನು ಮೇಲೇರಿ ಬರುವವರಿಗೆ ನೀಡುವುದೆಂದು, ಅವರು ಬರೀ ತುದಿಯನ್ನು ಹಿಡಿದುಕೊಂಡು ಮೇಲಕ್ಕೆ ಬರುವುದೆಂದು ಯೋಚಿಸಿ ಹಾಗೆ ಮಾಡಿದರು. ಒಬ್ಬೊಬ್ಬರಾಗಿ ಹತ್ತಿ ಮೇಲಕ್ಕೆ ಬರ್ತಾರೆ. ಮೇಲಕ್ಕೆ ಬಂದವರಿಗೆ ಸುತ್ತಲಿನ ಸುಳಿವೇ ಇಲ್ಲ. 5 ಒಬ್ಬರನ್ನೊಬ್ಬರು ವಿಧವಾಗಿ ಅಪ್ಪಿಕೊಂಡು ತಮಗೆ ವಂದನಾ ಸಮರ್ಪಣೆ ಮಾಡಿಕೊಳ್ಳುವುದನ್ನು ನೋಡಿ ಎಲ್ಲರಿಗೂ ವಿಪರೀತ ನಗು ಬರುತ್ತದೆ. ಈ ಆಲಿಂಗನೋತ್ಸವ ಮುಗಿದೊಡನೆ ಎಲ್ಲರೂ ಹಲ್ಲು ಬಿಟ್ಟಿದ್ದನ್ನು ಗಮನಿಸಿದರು. ನಿಡುಜಡೆ ಜಾನಕಿ ಸಿಟ್ಟಿನಿಂದ ಹುಡುಗರನ್ನು ನೋಡಿ, ಯಾಕ್ರೋ ಹಲ್ಲು ಕಿರಿಯುತ್ತಿದ್ದೀರಿ ಎಂದು ಗದರಿಸಿದಳು. ಮಿಕ್ಕ 4 ನಮ್ಮ ಚೀಲಗಳನ್ನು ಯಾರೋ ತೆಗೆದುಕೊಂಡು ಬಿಟ್ಟಿದ್ದಾರೆ, ನಮ್ಮ ಸಸ್ಯಕರಂಡಕಗಳನ್ನು ಯಾರೋ ಕದ್ದು ಬಿಟ್ಟಿದ್ದಾರೆ ಎಂದು ಕೂಗಾಡ ಹತ್ತಿದರು. ಯಾರೂ ಯಾವುದನ್ನು ತೆಗೆದುಕೊಂಡಿರಲಿಲ್ಲ. ಅವರೆಲ್ಲ ಹಳ್ಳಕ್ಕೆ ಜಾರಿ ಬಿದ್ದಾಗ ಹೊತ್ತಿದ್ದ ಸಾಮಾನುಗಳ ಸಮೇತ ಒಳಗೆ ಕುಸಿದಿದ್ದರು. ಹತ್ತಿ ಬಂದಾಗ ಅವುಗಳನ್ನು ಅಲ್ಲಿಯೇ ಮರೆತಿದ್ದರು. ಅಟೆಂಡರ್ಗಳು ಹಳ್ಳದಲ್ಲಿ ಇಳಿದು ಸಾಮಾನುಗಳನ್ನು ತೆಗೆದುಕೊಂಡು ಬಂದರು. ಹೀಗೆ ಎಲ್ಲರೂ ಕೂಡ ಬಿಡದಿಗೆ ವಾಪಸ್ ಬರುತ್ತಾರೆ. ಇನ್ನೇನೊಂದು ಪ್ರಶ್ನೆ ಇದೆ ನೋಡಿ, 8 ಅಂಕದ ಪ್ರಶ್ನೆ. ಮಾರನೆಯ ದಿನ ಸಸ್ಯ ಸಂಗ್ರಹಕ್ಕೆ ಹೋಗುವ ಮುನ್ನ ನಡೆದ ಸಂಭಾಷಣೆಯ ಸ್ವಾರಸ್ಯವೇನು? ಉತ್ತರ ನೋಡಿ, ಆ ಪಂಚಕನ್ಯೆಯರನ್ನು, ಆ 5 ಹುಡುಗಿಯರನ್ನು ಆನೆ ಹಳ್ಳದಿಂದ ತೆಗೆದ ಮರುದಿನ
BGL ಸ್ವಾಮಿಯವರು ಹುಡುಗಿಯರಿಗೆ ರಜೆ ಕೊಟ್ಟು ಬಿಡ್ತಾರೆ, ಅಂದರೆ ಅವರನ್ನು ಕರ್ಕೊಂಡು ಹೋಗೋದಿಲ್ಲ. ಆದರೆ ಹುಡುಗಿಯರು ಕೂಡಲೇ ಒಪ್ಪುವುದಿಲ್ಲ. ಪ್ರಶ್ನೆ, ವಾಗ್ವಾದ, ಕೂಗಾಟಗಳು ಎಲ್ಲ ನಡೀತದೆ. ಜಾನಕಿ ಹೇಳ್ತಾಳೆ, ನಮಗೇನು ದಣಿವಾಗಲಿಲ್ಲ ಅಂತ. ಅದಕ್ಕೆ ಗೋವಿಂದ ಅವರು ಹೇಳ್ತಾರೆ, ಅದನ್ನು ನಿರ್ಣಯಿಸೋರು ನೀವಲ್ಲ, ನಾವು ಅಂತಾರೆ. ನಿನ್ನೆಯೂ ನಮಗೆ ದಣಿವಾಗಿರಲಿಲ್ಲ ಎಂದಳು ಜಾನಕಿ. ನಿನ್ನೆಯ ಮಾತು ನಿನ್ನೆಗೆ ಬಿಟ್ಟು ಬಿಡಿ, ಅದರ ವಿಷಯ ನಮಗೆ ಗೊತ್ತು ಎಂದರು ಗೋವಿಂದ. ನಾವೆಲ್ಲ ರೆಡಿಯಾಗಿ ಬಿಟ್ಟಿದ್ದೇವೆ ಎಂದಳು ಜಾನಕಿ. ಅದು ಸರಿಯೇ, ಅಟೆಂಡರ್ನೊಂದಿಗೆ ನಿಮ್ಮನ್ನು ಬೇರೆ ಕಡೆ ಕಳುಹಿಸುತ್ತೇವೆ, ಅಲ್ಲಿಗೆ ಹೋಗಿ ಬನ್ನಿ ಎಂದರು ಗೋವಿಂದ. ಹುಡುಗರಿಗೆ ಮಾತ್ರ ಬೇರೆ, ನಮಗೆ ಬೇರೆ, ಏಕೆ ಸರ್ ಈ ಪಕ್ಷಪಾತ ಎಂದು ಕೇಳಿದಳು ಜಾನಕಿ. ಬೇರೆ ಏಕೂ ಅಲ್ಲ, ಅವರು ಹುಡುಗರು, ನೀವು ಹುಡುಗಿಯರು ಅಷ್ಟೇ, ಅದಕ್ಕೆ ಪಕ್ಷಪಾತ ಎಂದರು ಗೋವಿಂದ. ಆಗ ಸ್ವಾಮಿಯವರು ಬಾಯಿ ಹಾಕಬೇಕಾಯಿತು. ಇಲ್ಲಿ ನೋಡಿ, ಈ ದಿನ ರಜೆ ತೆಗೆದುಕೊಂಡು ಬಿಡದಿಯಲ್ಲೇ ಉಳಿದುಕೊಂಡು ವಿಶ್ರಾಂತಿ ತೆಗೆದುಕೊಳ್ಳಿ. ನಾಳೆ ಪೀರಮೇಡಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇವೆ. ಇಲ್ಲದಿದ್ದರೆ ಈ ದಿನ ಬನ್ನಿ, ನಾಳೆ ಬೇಡ ಎಂದರು ಸ್ವಾಮಿ. ಅವರವರಲ್ಲಿಯೇ ಗುಸುಗುಸು ಮಾತನಾಡಿಕೊಳ್ಳುತ್ತಾರೆ. ವನಜ ಮುಂದೆ ಬಂದು ಹೀಗೆ ಹೇಳ್ತಾಳೆ, ಈ ದಿನ ಬರುತ್ತೇವೆ, ನಾಳೆ ಎನ್ನುವಷ್ಟರಲ್ಲಿಯೇ ಜಾನಕಿ ಅವಳನ್ನು ಚಿಗುಟಿ, ಅಲ್ಲ ಸರ್, ಈ ದಿನ ಇಲ್ಲಿಯೇ ಉಳಿಯುತ್ತೇವೆ, ನಾಳೆ ಕರೆದುಕೊಂಡು ಹೋಗೋದಾದರೆ ಇವತ್ತು ಇಲ್ಲೇ ಉಳಿಯುತ್ತೇವೆ ಎಂದಳು. ಸದ್ಯ ಇಂದಿನ ಇತ್ಯರ್ಥ ಕೈಗೂಡಿತು ಎಂದು ಸಂತೋಷದಿಂದ ಎಲ್ಲರೂ ಹೊರಡ್ತಾರೆ. ವರದರಾಜ ಹಾಗೂ ತಂಗವೇಲು ಮಾತ್ರ ಹುಡುಗಿಯರನ್ನು ರೇಗಿಸುವ ಉದ್ದೇಶದಿಂದ ಹೆಜ್ಜೆ ಹೆಜ್ಜೆಗೂ ಹಿಂತಿರುಗಿ ಟಾಟಾ ಎಂದು ಕೈಯಾಡಿಸುತ್ತಾ ಬಂದರು. ಹುಡುಗಿಯರು ಸೆರಗುಗಳನ್ನು ಬಿಗಿಯುತ್ತಾ ಏನೋ ಶಪಿಸಿದ್ರು. ವರದರಾಜ, ಹೋಗಿ ನಿನ್ನೆಯ ದರ್ಬಾರ್ ನಡೆಸಿ, ಹೋಗಿ ಹೊತ್ತಾಗುತ್ತದೆ ಎಂದು ಇನ್ನಷ್ಟು ರೇಗಿಸ್ತಾನೆ. ಇನ್ನು ಇನ್ನೊಂದು ಪ್ರಶ್ನೆ ಇದೆ ನೋಡಿ, ವರದರಾಜನ ತಮಾಷೆ ಸ್ವಭಾವ ಕುರಿತು ಬರೆಯಿರಿ. ಉತ್ತರ ನೋಡಿ, ವರದರಾಜನದ್ದು ತಮಾಷೆ ಮಾಡುವ ಸ್ವಭಾವ. ಹುಡುಗಿಯರನ್ನು ಚುಡಾಯಿಸುವುದು, ರೇಗಿಸುವುದು ಆತನದು ಅದೊಂದು ವಿಶೇಷ ಗುಣವಾಗಿತ್ತು. ಆನೆಹಳ್ಳದಲ್ಲಿ ಬಿದ್ದಿದ್ದ ಪಂಚಕನ್ಯೆಯರು ಸ್ವಾಮಿಯವರು ಹಾಗೂ ಇತರರನ್ನು ನೋಡುತ್ತಿದ್ದಂತೆಯೇ ನಮ್ಮನ್ನು ಊರಿಗೆ ಕಳುಹಿಸಿಬಿಡಿ ಎಂದು ಬಿಕ್ಕಿ ಬಿಕ್ಕಿ ಅತ್ತಾಗ ವರದರಾಜ ಹೀಗೆ ಹೇಳುತ್ತಾನೆ, ಖಂಡಿತ ನೀವೇ ಹೋಗಿ, ತಿರುಗಿ ಬರಬೇಡಿ. ನೀವಿರುವ ಕಂದರದಲ್ಲಿಯೇ ಗುಪ್ತ ಮಾರ್ಗವಿದ್ದರೆ ಹುಡುಕಿ ನೋಡಿ, ಅಷ್ಟು ಅವಸರವಾದರೆ ಅದರೊಳಗೆ ನುಸುಳಿ ನಿಮ್ಮ ಮನೆಗಳನ್ನು ಸೇರಿಕೊಂಡು ಬಿಡಿ ಎಂದು ತಮಾಷೆ ಮಾಡುತ್ತಾನೆ. ಇತ್ತ ಆತನ ಬಡಾಯಿ ಬಾಯಿಯನ್ನು ಮುಚ್ಚಿಸಿ ಅತ್ತ ಹಳ್ಳದ ಹುಡುಗಿಯರ ಅಳುಬಾಯಿಯನ್ನು ಮುಚ್ಚಿಸುವ ಹೊತ್ತಿಗೆ ಸ್ವಾಮಿಯವರಿಗೆ ಸಾಕಾಗಿ ಹೋಗುತ್ತದೆ. ಬಾವಿಯ ಒಳಗಿಂದಲೇ ಕಲ್ಪಕಂ ಮತ್ತಾರೂ ಇಲ್ಲಿ ಬರುವುದು ಬೇಡ ಸರ್ ಎಂದಾಗ, ನಮಗೇನು ಹುಚ್ಚೆ ನೀವಿರುವಲ್ಲಿಗೆ ಬರುವುದಕ್ಕೆ ಎಂದು ಚುಡಾಯಿಸಿದ ವರದರಾಜನ ಬಾಯಿಯನ್ನು ಸ್ವಾಮಿಯವರು ತಮ್ಮ ಬಲಗೈಯಿಂದ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕಾಯಿತು. ಇನ್ನು ಪಂಚಕನ್ಯೆಯರನ್ನು ಹಳ್ಳದಿಂದ ಮೇಲಕ್ಕೆ ತೆಗೆದ ಮೇಲೆ ಬಿಡದಿಗೆ ಹೋಗುತ್ತಿರುವಲ್ಲಿ ಎಲ್ಲರಿಗೂ ಏನೋ ಒಂದು ಥರ. ಕೆಲವರಿಗೆ ಕಾಡಾನೆ, ಕಾಡೆಮ್ಮೆಗಳನ್ನು ಕಣ್ಣಾರೆ ಕಾಣುವ ಅತಿ ಅಪರೂಪದ ಅವಕಾಶ ಈ ಪಂಚಕನ್ಯೆಯರಿಂದಾಗಿಯೇ ತಪ್ಪಿಹೋಯಿತು ಎನ್ನುವಂಥ ರೋಷ. ವರದರಾಜನಂತೂ ಕಾಡಾನೆಗಳನ್ನು ಕಾಣುವ ಬದಲು ಊರಾನೆಗಳನ್ನು ಕಂಡದ್ದಾಯಿತು ಎಂದು ಗೊಣಗುತ್ತಲೇ ಇದ್ದ. ಹುಡುಗಿಯರು ಮೌನ ತಾಳಿದ್ದರು. ಆದರೂ ಒಂದು ಸಲ ಜಾನಕಿ, ಆ ಹಳ್ಳದಲ್ಲಿ ಆನೆಯೊಂದು ಬಿದ್ದು ಬಿಟ್ಟಿದ್ದರೆ ಪಾಪ ಎನ್ನುವಷ್ಟರಲ್ಲಿಯೇ ವರದರಾಜ, ನಮಗೆ ಕಷ್ಟವಾಗುತ್ತಿರಲಿಲ್ಲ, ಅದು ಬೇಟೆಗಾರರ ಪಾಡಾಗುತ್ತಿತ್ತು, ನೀವು ಬಿದ್ದದ್ದರಿಂದ ನಮ್ಮದು ನಾಯಿ ಪಾಡಾಯಿತು ಎಂದು ಬಾಯಿ ಮುಚ್ಚಿಸಿದ. ಇನ್ನು ವರದರಾಜ ಹುಡುಗಿಯರ ಪ್ರಭಾವತಿ ದರ್ಬಾರವನ್ನು ತಾನು ಕಂಡಿದ್ದ ಬಣ್ಣವನ್ನೂ ಮೆರುಗನ್ನು ಬಳಿದು ಗೆಳೆಯರಿಗೆಲ್ಲ ಹೇಳಿಬಿಟ್ಟಿದ್ದ. ತಮಗೆ ಆ ದೃಶ್ಯವನ್ನು ಕಾಣುವ ಅವಕಾಶ ಒದಗಲಿಲ್ಲ ಎಂದು ಹುಡುಗರೆಲ್ಲ ನಿರುತ್ಸಾಹಗೊಳ್ಳುವಂತೆ ಮಾಡಿಬಿಟ್ಟಿದ್ದ. ಅನಂತರ ಹುಡುಗಿಯರೆಲ್ಲ ವಿಶ್ರಾಂತಿಗೆಂದು ಬಿಡದಿಯಲ್ಲೇ ಬಿಟ್ಟು ಹುಡುಗರಷ್ಟೇ ಪಿರಮಿಡಿಗೆ ಹೋಗುವ ಸಂದರ್ಭದಲ್ಲಿ ವರದರಾಜ ಹಾಗೂ ತಂಗವೇಲು ಇಬ್ಬರೂ ಹುಡುಗಿಯರನ್ನು ರೇಗಿಸುವ ಉದ್ದೇಶದಿಂದ ಹೆಜ್ಜೆ ಹೆಜ್ಜೆಗೂ ಹಿಂತಿರುಗಿ ಟಾಟಾ ಎಂದು ಕೈಯಾಡಿಸುತ್ತಾ ಹೋಗುತ್ತಾರೆ. ಹುಡುಗಿಯರು ಸೆರಗುಗಳನ್ನು ಬಿಗಿಯುತ್ತಾ ಏನೋ ಶಪಿಸುತ್ತಾರೆ ಅವನಿಗೆ. ವರದರಾಜ ಹೇಳ್ತಾನೆ, ಹೋಗಿ ನಿನ್ನೆ ದರ್ಬಾರ್ ನಡೆಸಿ ಹೋಗಿ, ಹೊತ್ತಾಗುತ್ತದೆ ಎಂದು ಇನ್ನಷ್ಟು ರೇಗಿಸುವುದನ್ನು ಆತ ಬಿಡುವುದಿಲ್ಲ. ಇವಿಷ್ಟು ವರದರಾಜನ ತಮಾಷೆ ಮಾಡುವ ಗುಣ. ಇನ್ನು 5 ಅಂಕದ ಒಂದು ಪ್ರಶ್ನೆ ಇದೆ ನೋಡಿ. ಆನೆಹಳ್ಳದಲ್ಲಿದ್ದ ಹುಡುಗಿಯರು ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿರಿ. ಉತ್ತರ ನೋಡಿ, BGL ಸ್ವಾಮಿಯವರು ಬರೆದ ಹಸಿರು ಹೊನ್ನು ಕೃತಿಯ ಆನೆಹಳ್ಳದಲ್ಲಿ ಹುಡುಗಿಯರು ಎಂಬ ಲೇಖನದಲ್ಲಿ
ಸುಪ್ರಸಿದ್ಧ ಶಾಸ್ತ್ರಜ್ಞರು ಸಸ್ಯಶಾಸ್ತ್ರ ಪ್ರಾಧ್ಯಾಪಕರು ಆಗಿದ್ದ BGL ಸ್ವಾಮಿಯವರು ತಮ್ಮ ಸಸ್ಯಶಾಸ್ತ್ರದ ವಿದ್ಯಾರ್ಥಿನಿಯರೊಂದಿಗೆ ಕೈಗೊಂಡಂತಹ ಸಸ್ಯ ಸಂಗ್ರಹಣದ ಕಾಲದಲ್ಲಿನ ಕೆಲ ಸ್ವಾರಸ್ಯಕರ ಘಟನೆಗಳನ್ನು ತಮ್ಮ ಈ ಕೃತಿಯಲ್ಲಿ ಬರೆದು ದಾಖಲಿಸಿದ್ದಾರೆ. ಅಂತಹ ಸ್ವಾರಸ್ಯಕರ ಘಟನೆಗಳಲ್ಲಿ ಪ್ರಸ್ತುತ ಆನೆಹಳ್ಳದಲ್ಲಿ ಬಿದ್ದ ಹುಡುಗಿಯರು ಲೇಖನವು ಒಂದು ಕಾಡಿನಲ್ಲಿ ಗೊತ್ತು ಹಚ್ಚಲಾಗದೇ ಇದ್ದಂತಹ ಕಠಿಣ ದಾರಿಯೊಂದರಲ್ಲಿ ಸಸ್ಯಶಾಸ್ತ್ರ ಸಂಗ್ರಹಣೆಗೆ ಹೊರಟ ಕಾಲಕ್ಕೆ ಜಾನಕಿ, ಕಲ್ಪಕಂ, ಶ್ಯಾಮಲ, ರಾಧಿಕ, ವನಜ ಎನ್ನುವಂತಹ ಪಂಚಕನ್ಯೆಯರು ಗುಂಪಿನಿಂದ ಬೇರೆಯಾಗಿ ಸಿಡಿದು ಹೋಗಿ ಆನೆಹಳ್ಳದಲ್ಲಿ ಬಿದ್ದ ಸ್ವಾರಸ್ಯಕರ ಪ್ರಸಂಗವನ್ನು ಹಾಗೂ ಅವರನ್ನು ಆನೆಹಳ್ಳದಿಂದ ಹೊರತೆಗೆದ ಬಗೆಯನ್ನು ಸ್ವಾಮಿಯವರು ಇಲ್ಲಿ ಸ್ವಾರಸ್ಯಕರವಾಗಿ ಅನಾವರಣಗೊಳಿಸಿದ್ದಾರೆ. ಇನ್ನು ಟಿಪ್ಪಣಿ ಬರೆಯಿರಿ ಆನೆಹಳ್ಳದಲ್ಲಿ ಹುಡುಗಿಯರು ಅಂತ ಕೊಡ್ಬೋದು. ಅದಕ್ಕೂ ಕೂಡ ಈ ಉತ್ತರಗಳನ್ನು ಗಮನಿಸಿ ಸಂಕ್ಷಿಪ್ತವಾಗಿ ಬರ್ಕೊಂಡ್ಬಿಡಿ. ಇನ್ನು 1 ಅಂಕದ ಪ್ರಶ್ನೆಗಳನ್ನು ನೋಡುವ. ಪ್ರಸ್ತುತ ಲೇಖನದ ಕರ್ತೃ ಯಾರು? ಉತ್ತರ BGL ಸ್ವಾಮಿ. 2ನೇ ಪ್ರಶ್ನೆ, ಆನೆಹಳ್ಳದಲ್ಲಿ ಹುಡುಗಿಯರು ಲೇಖನದ ತಿರುಳು ಏನು? ಉತ್ತರ ಆನೆಹಳ್ಳದಲ್ಲಿ ಬಿದ್ದ 5 ಹುಡುಗಿಯರನ್ನು ಹಳ್ಳದಿಂದ ತೆಗೆದುದೇ ಸ್ವಾರಸ್ಯಕರ ಪ್ರಸಂಗ. 3ನೇ ಪ್ರಶ್ನೆ, 5 ಹುಡುಗಿಯರು ಆನೆಹಳ್ಳದಲ್ಲಿ ಬಿದ್ದದ್ದು ಹೇಗೆ? ಉತ್ತರ 5 ಹುಡುಗಿಯರು ಆನೆಹಳ್ಳದಲ್ಲಿ ಯೂಜಿನೀಷಿಯಾ ಗಿಡ ಸಂಗ್ರಹಿಸುತ್ತಾ ಆನೆಹಳ್ಳದಲ್ಲಿ ಗೊತ್ತಾಗದೆ ಬಿದ್ದಿದ್ದರು. 4ನೇ ಪ್ರಶ್ನೆ, ಆನೆಹಳ್ಳದಲ್ಲಿ ಬಿದ್ದಿದ್ದ ಪಂಚಕನ್ಯೆಯರು ಯಾರು? ಉತ್ತರ ಜಾನಕಿ, ಕಲ್ಪಕಂ, ಶ್ಯಾಮಲ, ರಾಧಿಕ, ವನಜ. 5ನೇ ಪ್ರಶ್ನೆ, ಹುಡುಗಿಯರನ್ನು ಹೆಚ್ಚು ಚುಡಾಯಿಸುತ್ತಿದ್ದವರು ಯಾರು? ಉತ್ತರ ವರದರಾಜ. 6ನೇ ಪ್ರಶ್ನೆ, ಹುಡುಗಿಯರಿಂದಾಗಿ ತಮ್ಮದು ನಾಯಿ ಪಾಡಾಯಿತು ಎಂದವನು ಯಾರು? ಉತ್ತರ ವರದರಾಜ. 7ನೇ ಪ್ರಶ್ನೆ, ಪ್ರಭಾವತಿ ದರ್ಬಾರು ನಡೆಸಿದವರು ಯಾರು? ಉತ್ತರ ಹುಡುಗಿಯರು. 8ನೇ ಪ್ರಶ್ನೆ, ಎಲ್ಲರೂ ಯಾವ ಸಸ್ಯ ಸಂಗ್ರಹಣೆಗೆ ಹೊರಟಿದ್ದರು? ಉತ್ತರ ಯೂಜಿನೀಷಿಯಾ. 9ನೇ ಪ್ರಶ್ನೆ, ಯೂಜಿನೀಷಿಯಾ ಸಸ್ಯ ಸಂಗ್ರಹಣೆಗೆ ಹೊರಟ ಸ್ಥಳ ಯಾವುದು? ಉತ್ತರ ಪೀರಮೇಡಿ. 10ನೇ ಪ್ರಶ್ನೆ, ಹುಡುಗರಿಗೆ ಪಂಚಕನ್ಯೆಯರಿಂದ ತಪ್ಪಿದ ಅವಕಾಶ ಯಾವುದು? ಉತ್ತರ ಕಾಡಾನೆ, ಕಾಡೆಮ್ಮೆಗಳನ್ನು ನೋಡುವ ಅತಿ ಅಪರೂಪದ ಅವಕಾಶ ಹುಡುಗರಿಗೆ ಈ ಪಂಚಕನ್ಯೆಯರಿಂದಾಗಿ ತಪ್ಪಿತು. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.